ವಿಡಿಯೋ ಹಾಂ ವಿರೋಧ ಬಿಜೆಪಿ ಸರ್ಕಾರಕ್ಕೆ ವಿರೋಧ ಬಿಜೆಪಿ ಸರ್ಕಾರಕ್ಕೆ ಅಮಿತ್ ಶಾವನ್ನು ಅಮಿತ್ ಶಾರನ್ನು ಸಂವಿಧಾನ ವಿರೋಧಿ ಅಮಿತ್ ಶಾವನ್ನು ಸಂವಿಧಾನ ವಿರೋಧಿ ಅಮಿತ್ ಶಾರನ್ನು ಸರ್ವಾಧಿಕಾರಿ ಬಿಜೆಪಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಪರ ರೈತರ ಪರ ಸಂಯುಕ್ತ ವಿಷಯದಲ್ಲಿ ಮತ್ತು ಏನು ನಮ್ಮ ಅಧ್ಯಕ್ಷ ಮುರಾಜಣ್ಣವರ ನೇತೃತ್ವದಲ್ಲಿ ನಾವು ಕೋಲಾರ ಬಂದನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಯಶಸ್ವಿಯಾಗಿದೆ. ಹಮ್ಮಿಕೊಂಡಿದ್ದ ಉದ್ದೇಶ ಏನು ಅಂದರೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅದರ ಉದ್ದೇಶ ಧ್ಯೇಯ ಏನಪ್ಪ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ನಲ್ಲಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 46-47 ಇಸ್ವಿನಲ್ಲಿ ಏನು ಸಂವಿಧಾನವನ್ನು ಅರ್ಪಿಸಿದ್ರು ಅಂಥ ಒಂದು ಲೋಕಸಭೆಯಲ್ಲಿ ಅಂಥ ಒಂದು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರವನ್ನೇ ನಿಲ್ಲಿಸಿದಂತು. ಅಂಬೇಡ್ಕರ್ ಅಂತಿರಲ್ಲ, ಅಂಬೇಡ್ಕರ್ ಅನ್ನೋದು ಒಂದು ವ್ಯಸನ. ಅದೇ ದೇವರನ್ನ ತಿಳಿದಿದ್ರೆ ನೀವು 7 ಜನ್ಮಗಳಿಗೆ ಸ್ವರ್ಗಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿದಂಥದ್ದು. ಈ ದೇಶಕ್ಕೆ ಏನಾದರೂ ಭಗವದ್ಗೀತೆ ಆಗಿರಲಿ, ರಾಮಾಯಣ ಆಗಿರಲಿ, ಮಹಾಭಾರತವಾಗಿ ಅವೆಲ್ಲ ಮುನ್ನಡೆಸ್ತಾ ಇರೋದು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಿಸಿದಂಥ ಅಂಬೇಡ್ಕರ್ ಬರೆದಂಥ ಸಂವಿಧಾನ ನಡೆಸ್ತಾ ಇರೋದು. ಅಂಥ ಸಂವಿಧಾನ ಬರೆದಂಥ ವ್ಯಕ್ತಿನ, ಆ ಮಹಾನ್ ವ್ಯಕ್ತಿನ ಅವೇಳನಕಾರಿಯಾಗಿ ಮಾತಾಡಿದಂಥ ಅಮಿತ್ ಶಾ ಅವರ ಶೈಲಿ ಏನಪ್ಪ ಅಂದರೆ ಬಿಹಾರದಲ್ಲಿ ಮಂತ್ರಿಯಾಗಿ, ಅಲ್ಲಿ ಗೃಹ ಮಂತ್ರಿಯಾಗಿ ನಕಲಿ ಎನ್ಕೌಂಟರ್ ಮಾಡಿಸಿ ರೂಢೀಸ್ ಮಾಡಿ ಸುಪ್ರೀಂ ಕೋರ್ಟ್ ಅವರನ್ನು ಗಡೀಪಾರು ಮಾಡಿತ್ತು ಗುಜರಾತ್ ಸರ್ಕಾರ. ಆದರೆ ಭಾರತ ದೇಶದ ಪ್ರಧಾನಿ ಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಬುದ್ಧಿ ಇದ್ದಿದ್ರೆ ಅವರನ್ನು ಗೃಹ ಮಂತ್ರಿ ಮಾಡ್ತಾ ಇರಲಿಲ್ಲ, ಈ ಭಾರತ ದೇಶಕ್ಕೆ ಗೃಹ ಮಂತ್ರಿಯನ್ನು ಮಾಡ್ತಾ ಇರಲಿಲ್ಲ. ಅಂಥ ಕೇಡಿ ವ್ಯಕ್ತಿನ, ಅಂಥ ಶತ್ರು ವ್ಯಕ್ತಿನ ಈ ದೇಶಕ್ಕೆ ಗೃಹ ಮಂತ್ರಿ ಮಾಡಿ ಈ ಭಾರತ ದೇಶದ ಅಲ್ಪಸಂಖ್ಯಾತರನ್ನ, ದಲಿತರನ್ನ, ಪ್ರಗತಿಪರರನ್ನ ದಮನ ಮಾಡಲಿಕ್ಕೆ ಅವರನ್ನ ಗೃಹ ಮಂತ್ರಿ ಮಾಡಿದ್ದಾರೆ. ಅದು ಅವರ ವಿರುದ್ಧ ಹೋರಾಟ. ಈ ಹೋರಾಟ ಅವರ ರಾಜೀನಾಮೆ ಕೊಡೋವರೆಗೂ ಅವರನ್ನು ಈ ಪಕ್ಷದಿಂದಾಗಲಿ ಸರ್ಕಾರದ ಮಂತ್ರಿ ವಯಸ್ಸಿಂದಾಗಲಿ ವಜಾ ಮಾಡೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ, ನಿರಂತರವಾಗಿರ್ತದೆ ಅಂತ ಹೇಳಿ ಎಲ್ಲರಿಗೂ ದೇಶಾದ್ಯಂತ ವ್ಯಾಪ್ತಿಯಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ಸಭೆ ಮಾಡಿಕೊಂಡು ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷತೆ ವಹಿಸಿ, ನಮ್ಮ ಮುರಾಜಣ್ಣವರ ಅಧ್ಯಕ್ಷತೆಯಲ್ಲಿ ವಹಿಸಿ ಇವತ್ತೇನು ಬಂದು ಬೆಳಗ್ಗೆ 6 ಗಂಟೆಯಿಂದ ಇವಾಗವರೆಗೂ ಸಂಪೂರ್ಣವಾಗಿ ಸಂಜೆ 6 ಗಂಟೆವರೆಗೂ ಸಂಪೂರ್ಣವಾಗಿ ಯಶಸ್ವಿ ಆಗಲು ಕಾರಣಕರ್ತರಾದ ಎಲ್ಲ ಸಮುದಾಯದ ಮುಖಂಡರು, ಮುಂಚೂಣಿ ಮುಖಂಡರುಗಳಿಗೂ ಹಾಗೂ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ, ಎಲ್ಲ ನಮ್ಮ ಮುಖ್ಯವಾಗಿ ರೈತ ಸಂಘದ ಎಲ್ಲ ಮುಖಂಡರಿಗೂ ಮತ್ತು ಕಾರ್ಮಿಕ ವರ್ಗದವರಿಗೂ, ಎಲ್ಲ ಮಹಿಳಾ ಶಕ್ತಿ ವರ್ಗದವರಿಗೂ ಹಾಗೂ ಎಲ್ಲ ದಲಿತ ಪರ ಸಂಘಟನೆಯವರಿಗೂ ಎಲ್ರಿಗೂ ಇವತ್ತಿನ ದಿವಸ ಧನ್ಯವಾದಗಳು ತಿಳಿಸ್ತಾ, ಹಾಗೆ ಇವತ್ತೇನು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಏನು ಅಂಬೇಡ್ಕರ್ ಬಗ್ಗೆ ಅವಳೇನಕಾರ್ಯ ಮಾತಾಡಿದಾರೋ ಅದನ್ನು ವಿರೋಧಿಸಿ ಇವತ್ತೆಲ್ಲರೂ ಕೈ ಜೋಡಿಸಿದ್ದಾರೆ. ಇವತ್ತು ಬಹುದಿನವಾಗಿ ಬಂದು ಯಶಸ್ವಿಯಾಗಿದೆ ಅಂದರೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಎಲ್ಲ ಸಹಕಾರಿಗಳಂತ ಎಲ್ಲರೂ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ, ಮತ್ತೆ ಇದೇ ರೀತಿ ಅಮಿತ್ ಶಾ ಅವರ ನಡೆ ಮತ್ತು ನುಡಿ ಮುಂದುವರಿಕೆ ಆಗಿದ್ರೆ ಇನ್ನೂ ಮುಂದಿನಗಳಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನಾಂಗ ಒಗ್ಗೂಡಿಸ್ಕೊಂಡು ನಾವು ಹೋರಾಟ ಮಾಡಿ ತಂದ ಇಲ್ಲಿ ಭಾಗವಹಿಸಿದ್ರೆ ಎಲ್ರಿಗೂ ಸಂಪೂರ್ಣವಾಗಿ ನಮ್ಮ ಎಲ್ಲ ಮುಖ ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ.
ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಒಂದು ಮಾತನ್ನ ಹೇಳಿದರು. ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಏನು ಮಾತಾಡಿದ್ದಾರೆ. ಸಾರಿ ಅಂಬೇಡ್ಕರ್ ಅಂತ ಅವರು ಪ್ರವಾಸ ಬಂದು ಅವರು ದೇವರ ಹೆಸರನ್ನು ಹೇಳಿದರೆ ಎಷ್ಟೋ ಜನ್ಮಗಳ ಕೊಡ್ತಾರೆ ಅಂತ ಹೇಳಿದರು. ಈ ಒಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಒಂದು ಹೆಸರಿಗೆ ಅವಮಾನ ಮಾಡಿ ಎಲ್ಲ ವರ್ಗದವರ ಭಾವನೆಗಳಿಗೆ ತಂದಿದ್ದಾರೆ. ದಿವಸ ಎಲ್ಲ ರೈತ ವರ್ಗದವರು, ಕಾರ್ಮಿಕ ವರ್ಗದವರು, ಕೋಲಾರ ಬಂಧನಗಳು ಇವತ್ತು ಸಂಪೂರ್ಣವಾಗಿ ಎಂದೂ ನೋಡಿಲ್ಲ. ಕೋಲಾರದಲ್ಲಿ ಯಾವುದಾದ್ರೂ ಬಂದ್ ಮಾಡೋದಾದರೆ ಇಷ್ಟು ವ್ಯವಸ್ಥಿತವಾಗಿ, ಸುಸಜ್ಜಿತವಾಗಿ, ಇಷ್ಟು ಸಂಘಟನಾತ್ಮಕವಾಗಿ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗದ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷದಿಂದ ಮತ್ತು ಮಹಿಳಾ ಮುಖಂಡರು, ರೈತ ವರ್ಗದವರು ಎಲ್ಲರೂ ಸೇರಿ ಒಂದು ವಾರದಿಂದ ಪೂರ್ವಭಾವಿಯಾಗಿ ಸಭೆಗಳು ಕರೆದು ಗೋಡೆ ಬರಹಗಳ ಮುಖಾಂತರ ಎಲ್ಲರಿಗೂ ಮುಂದುವರಿಕೆ ಮಾಡಿಕೊಂಡು ಯಶಸ್ಸುಗೊಳಿಸಲು ಕರೆ ಕೊಟ್ಟರು. ಆ ಕರೆಯಿಂದಾಗಿ ಒಂದು ಸಂಪೂರ್ಣವಾಗಿ ಯಶಸ್ವಿಯಾಗೈತೆ. ಒಂದು ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಂಘಟನೆ ಮಾಡಿದ್ದಾರೆ. ಆ ಸಂಘಟನೆಯಲ್ಲಿ ಮುನ್ರಾಜು ಅವರು, ಪಂಡಿತ್ ಗುಣೇಟ್ ಅವರು, ವಿಜಯ್ ಕುಮಾರ್ ಅಣ್ಣವರು, ಅಂಬರೀಷ್ ಅವರು, ತುಳು ರಾಜನಪ್ಪನವರು, ಆಮೇಲೆ ಪ್ರೀತಮ್ನವರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಇಲ್ಲಿ ಅಣ್ಣವರು, ಎಂ.ಎಲ್. ಆಂಜಿಯವರು ಎಲ್ಲರೂ ಪೂರ್ಣವಾಗಿ ಅಭಿದಿದ್ದಾರೆ. ಮತ್ತು ಎಲ್ಲ ಈ ಬಂದ್ಗೆ ಸಹಕರಿಸಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇವತ್ತು ಭಾಗವಹಿಸಿದ್ದಾರೋ ಅವ್ರಿಗೆಲ್ರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಥರ ಹೇಳಿಕೆಗಳು ಏನಾದರೂ ಕೊಟ್ಟಿದ್ದೇ ಆದರೆ BJP ಸರ್ಕಾರದ ಮುಖಂಡರುಗಳು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ನಮ್ಮ ತಾಲೂಕಲ್ಲ, ಜಿಲ್ಲೆಯಲ್ಲ, ರಾಜ್ಯಾದ್ಯಂತ, ದೇಶಾದ್ಯಂತ ಕಿಚ್ಚು ಜ್ವಾಲೆಯಾಗಿ ಹರಡೋಂಥ ಒಂದು ಸಂಭವ ಇದೆ. ದಯವಿಟ್ಟು ಅಮಿತ್ ಶಾ ಅವರನ್ನು ಈ ಕೂಡಲೇ ಅವರು ಒಂದು ಸಚಿವ ಸ್ಥಾನದಿಂದ, ಗೃಹಮಂತ್ರಿ ಸ್ಥಾನದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವ್ರಿಗೆ ವಜಾ ಮಾಡಬೇಕು ಅಂತೇಳಿ ತಾವು ಈ ಬಂದ್ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ಹಾಂ, ಆವಾಜ್ ಆಗ್ಯಾರ. ಕೂಗಿ ನಾವು ಬಂದ್ರೆ ಈ ಕಡೆ ಕೂಗಿ. ಹಾಂ, ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ. ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರ ಮಾತಾಡುತ್ತಿದ್ದ ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ. ಜೋರ್ಸಬಲು ಪರ್ಸಬಲು, ಜೋರ್ಸಬಲು ಪರ್ಸಬಲು, ಜೋರ್ಸಬಲು ಪರ್ಸಬಲು. ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಅಮಿತ್ ಶಾಗೆ ಧಿಕ್ಕಾರ. ತೊಲಗಿಸಿ 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 ಅಮಿತ್ ಶಾ ತೊಲಗಿಸಿ. ದೇಶದ್ರೋಹಿ ಅಮಿತ್ ಶಾರನ್ನು ಖಂಡಿಸಬೇಕು, ಖಂಡಿಸಬೇಕು. ऐसा आ जाओ भाई. आजा इधर से आ जाओ. ऐसा आ जाओ. ಹೋರಾಟ
ಬೇಕೇ ಬೇಕು.